ಇವತ್ತು ನಾವು ಮಲಪ್ರಭಾ ನದಿಯ ಉಗಮ ಸ್ಥಾನಕ್ಕೆ ಬಂದಿದ್ದೀವಿ. ಅದೆಲ್ಲಿದೆ ಅಂತ ಹೇಳಿದ್ರೆ ಕಣ್ಣುಕುಂಬಿ ಅಂದರೆ ಬೆಳಗಾವಿಯಲ್ಲಿರುವ ಕಣ್ಣುಕುಂಬಿ ಎಂಬ ಊರಲ್ಲಿ ಇದೆ. अपने तले की ना तीन बिल्कुल हो गया वाला ना हाँ बिल्कुल हो गया वाला ये ना तले की ಕೊಬ್ಬರಿ ಅಟ್ಟನ ಮತ್ ಬೇರೆ ಇರ್ತೀವ ನೋಡಂದ ಬೇರೆ ಕೊಬ್ಬರಿ ಹಾ ತೋಲ ತಗೋಲ್ಲ ನೀತು ಪಟ್ನ ತಗೋ ಮತ್ತೆ ಏನಾರ ಹಾಕಿವಯ್ಯ ದೊಡ್ಡ ಅನ್ಸಾತಾನಂತ ಬಜ್ಜಿನ ಈ ಕಣ್ಕುಂಬಿ ಎಲ್ಲಿ ಬರ್ತಪ್ಪ ಅಂತ ಹೇಳಿದ್ರೆ ಗೋವಾ ಮತ್ತು ಕರ್ನಾಟಕ ಬಾರ್ಡರ್ ಅಂದರೆ ನಮ್ಮ ಬೆಳಗಾವಿ ಬಾರ್ಡ್ರಲ್ಲಿ ಈ ಕಣ್ಕುಂಬಿ ಎಂಬ ಊರು ಬರ್ತದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ನೀವು ಮಾವುಲಿ ತಾಯಿಯ ದೇವಸ್ಥಾನ ಐತಿ, ಅಲ್ಲಿ ಬಂದು ಎಲ್ಲ ಆಶೀರ್ವಾದ ತೊಗೋಬೋದು. ಅದನ್ನು ವಿಡಿಯೋದಲ್ಲಿ ಹಾಕಿರ್ತೀವಿ, ನೋಡ್ಕೊಂಬಿಡಿ. ಈಗ ನಾವು ಈಗ ನಾವು ಎಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ರೆ ಮಲಪ್ರಭಾ ನದಿ ಎಲ್ಲಿ ಉಗಮ ಹೋಗಿತ್ತಲ್ಲ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ. ನೀವು ನೋಡ್ಬೋದು, ನಾವೀಗ ಹೊಲದಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಮುಂದೆ ದೇವಸ್ಥಾನ ಕಾಣ್ದಿಲ್ಲ ಚಿಕ್ಕದ್ದು, ಅಲ್ಲಿ ನೋಡಿ. ಆ ದೇವಸ್ಥಾನ ಪಕ್ಕದಲ್ಲೇ ಮಲಪ್ರಭಾ ನದಿಯ ಉಗಮ ಸ್ಥಾನ ಇದಂತೆ.
ಉಗಮ ಸ್ಥಾನ ನೋಡಿ ಈ ಥರ ಇದೆ. ಗೈಸ್, ಈಗ ಎಲ್ಲರ ಮೈಂಡಲ್ಲಿ ಒಂದು ಡೌಟ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಮಲಪ್ರಭಾ ನದಿಯ ಉಗಮ ಸ್ಥಾನ ಅಂತ ಹೇಳಿದ್ರು. ಆ ವಿಡಿಯೋನು ಹಾಕ್ತೀನಿ. ಆದರೆ ಅಲ್ಲಿಂದ ನೀರು ಯಾವ ಥರ ಹೋಗುತ್ತಂತ ಅದೇ ಡೌಟ್ ಬರ್ತಾ ಇದೆ. ಈಗ ಇಲ್ಲಿ ಲೋಕಲ್ ಬರ್ತಾರೆ, ಅವ್ರನ್ನ ಕೇಳ್ದಾನ. ನಮ್ಮ ಹುಡುಗಕ್ಕೆ ಮರಾಠಿ ಬರುತ್ತೆ, ನಮ್ಗೆ ಮರಾಠಿ ಬರುತ್ತೆ, ಅರ್ಧಂಬರ್ಧ ಮರಾಠಿ ಬರುತ್ತೆ. ಈಗ ಹೋಗ್ಬಿಟ್ಟು ಅವ್ನು ಕೇಳ್ತಾನೆ, ನೋಡೋಣ ಏನಂತಾರಂತ. ಸಾಹೇಬ್ರು, ಹಾಂ ಸಾಹೇಬ್ರು, ನೀವು ಹೋಗ್ತೀರಿ? ನಿಮಗೆ ಗೊತ್ತಿದ್ರಿ? ಎಷ್ಟು ಬರ್ತಿದ್ರಿ ನಿಮ್ಗೆ? ಸ್ವಲ್ಪ ಬೈ ಹೇಳು, ಅವ್ರು ಹೇಳಿದ್ದಾರೆ. ಈಗ ನಾವು ಕೇಳಿದ್ವಿ, ಅವ್ರು ಲೋಕಲ್ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವೀಗ ಏನು ತೋರಿಸಿದ್ವಲ್ಲ ಆವಾಗಲೇ ಮಲಪ್ರಭಾ ನದಿಯ ಉಗಮ ಸ್ಥಾನ ಅಂತ, ಅದ್ರ ಕೆಳಗಡೆ ಜರಿ ಇದೆ ಅಂತೆ. ಜರಿ ಬಂದುಬಿಟ್ಟು ಅಲ್ಲಿ ಮಾವುಲಿ ದೇವಸ್ಥಾನ ಇದೆ. ಆ ಮಾವುಲಿ ದೇವಸ್ಥಾನ ಮುಂದ್ಗಡೆ ಏನಿದೆ ಅಲ್ಲ, ಅಲ್ಲಿ ಹೋಗುತ್ತೆ. ಅಲ್ಲಿಂದ ಇದು ಮುಂದೆ ಹೋಗ್ಬಿಟ್ಟು ಏನಂತಾರೆ, ಇದು ಮುಂದೆ ನದಿಗಳು ಹೋಗೋದಲ್ಲ, ಅಲ್ಲಿಂದ ಮುಂದೆ ಎಕ್ಸ್ಟೆಂಡ್ ಆಗುತ್ತಂತ. ಆ ಥರ ಅವ್ರು ಹೇಳಿದ್ರು. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಮಲಪ್ರಭಾ ನದಿಯ ಉಗಮ ಸ್ಥಾನ ಎಲ್ಲಿದೆ, ಹೇಗಿದೆ ಅಂತ ತೋರಿಸಿದ್ದೀವಿ. ಮತ್ತು ಇದೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ಬೆಳಗಾವಿಯಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿದೆ. ಮತ್ತು ಗೋವಾ ಬಾರ್ಡ್ರ್ ಆಗುತ್ತೆ. ಇದು ಗೋವಾ ಬಾರ್ಡ್ರ್ ಮತ್ತು ಬೆಳಗಾವಿ ಬಾರ್ಡ್ರ್ ಇದು ಇಲ್ಲಿ ಬರುತ್ತೆ. ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಇಲ್ಲಿ ಬರೋ ಟೈಮಲ್ಲಿ ರೋಡ್ ಅಕ್ಕಪಕ್ಕ ಎಲ್ಲ ಗಿಡ ಮರಗಳು ದೊಡ್ಡದಾಗಿದೆ. ಬೆಟ್ಟ ಗುಡ್ಡ ಮತ್ತು ಎಲ್ಲ ಸಖತ್ತಾಗಿದೆ ನೋಡಲಿಕ್ಕೆ. ದೇವಸ್ಥಾನ ಚೆನ್ನಾಗಿದೆ, ಸೂಪರ್ ಆಗಿದೆ. ಆ ದೇವಸ್ಥಾನದ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಂಬಿಡಿ. ಒಟ್ಟು ಕೆಟ್ಟ ಬಂದ ಹಾಕ್ಬೇಡ. ಎಲ್ಲಿ ಬರಲಿ, ಸ್ವಲ್ಪ ಹಚ್ಚು ಈ ಕಡೆ ಬರಲಿ, ಕಾಣಿಸ್ಬಾರ ಯಾರು. ನಾನು ಫುಲ್ ಆಗ್ತಾನೆ ಹೇಳಿ ಮುಂದೆ ಚಸ್ಮಾ ಗಿಸ್ಮಾ ಹಾಕೋದ್ರೆ ಮತ್ತೆ ಇವನ್ನೆಲ್ಲ ಆಡ್ಕೋಬೇಕಲ್ಲ. ಹೆಲ್ಮೆಟ್ ಹಾಕು, ಹೆಲ್ಮೆಟ್ ಹಾಕೋದು ವಿಡಿಯೋ ಮಾಡ್ತೀನಿ. ಪಟ್ನ ವಿಡಿಯೋ ಹೆಲ್ಮೆಟ್ ಹಾಕು ಸರ್. ನೀವು ಹೇಳ್ರಿ ಹೆಲ್ಮೆಟ್ ಹಾಕು ಅಂತ. ಅವಾಗ ನೀವು ಹೇಳಿ ಹೆಲ್ಮೆಟ್ ಹಾಕೋ ಭಯ. ಹೆಲ್ಮೆಟ್ ಮಲಪ್ರಭಾ ನದಿಯ ಉಗಮ ಸ್ಥಾನ ಎಲ್ಲಿದೆ ಮತ್ತು ಹೇಗಿದೆ ಅಂತ ತೋರಿಸಿದ್ದೀನಿ. ಇದು ಎಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಬೆಳಗಾವಿಯಿಂದ ಒಂದು 50 ಕಿಲೋಮೀಟರ್ ದೂರ ಕನಕುಂಬಿ ಅಂತ ಊರಿದೆ, ಅಲ್ಲಿದೆ. ಇದು ಗೋವಾ ಬಾರ್ಡರ್ ಆಗುತ್ತೆ ಮತ್ತೆ ಕರ್ನಾಟಕ ಬಾರ್ಡರ್ ಆಗುತ್ತೆ. ಇಲ್ಲಿ ಯಾವ ತರ ಇದೆ, ಲೊಕೇಶನ್ ಯಾವ ತರ ಇದೆ ಅಂತ ಹೇಳಿದ್ರೆ, ಸುತ್ತ ಗುಡ್ಡ ಬೆಟ್ಟದಿಂದ ಇದೆ. ನೋಡ್ಲಿಕ್ಕೆ ಸ್ಪಾಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಮುಂದೆ ಬಂದ್ಮೇಲೆ ಸ್ಟಾರ್ಟಿಂಗ್ ಬಂದ್ಮೇಲೆ ಏನಿದೆ ಅಂತ ಹೇಳಿದ್ರೆ, ಮಾವುಲಿ ತಾಯಿ ಅಂತ ದೇವಸ್ಥಾನ ಇದೆ. ಅದು ಮೇನ್ ಎಂಟ್ರೆನ್ಸ್ ಆಗುತ್ತೆ. ಅಲ್ಲಿಂದ ಅದ್ರ ಹಿಂದ್ಗಡೆ ಬಂದ್ರೆ ನಮ್ದು ಮಲಪ್ರಭಾ ನದಿಯ ಉಗಮ ಸ್ಥಾನ ಸಿಗುತ್ತೆ. ಅದ್ ಯಾವ ತರ ಇದೆ ಅಂತ ವಿಡಿಯೋದಲ್ಲಿ ತೋರಿಸಿ ನೋಡ್ಕೊಂಡ್ಬಿಡಿ. ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಉಗಮ ಸ್ಥಾನ ಏನಿದೆಯಲ್ಲ, ಅದರಿಂದ ಮಾವುಲಿ ದೇವಸ್ಥಾನ ಇದೆಯಲ್ಲ, ಅದ್ರ ಮುಂದ್ಗಡೆ ನೀರು ಅಲ್ಲಿಂದ ಜರ್ನಿ ಮುಖಾಂತರ ಬರುತ್ತೆ. ಅಲ್ಲಿ ಸೇರ್ಕೊಂಡ್ಬಿಟ್ಟು ಅದರಿಂದ ಮುಂದೆ ಎಕ್ಸ್ಟೆಂಡ್ ಆಗ್ಬಿಟ್ಟು ಬೇರೆ ಕಡೆ ಹೋಗುತ್ತೆ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಇದು ಮಲಪ್ರಭಾ ನದಿ ಇದೆಯಲ್ಲ, ಇಲ್ಲಿಂದ ಸೇರ್ಬಿಟ್ಟು ನಮ್ದು ಕೂಡಲ ಸಂಗಮ ಹೋಗ್ಬಿಟ್ಟು ಸೇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಮಲಪ್ರಭಾ ನದಿ ಉಗಮ ಸ್ಥಾನ ಯಾವ ತರ ಇದೆ ಅಂತ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ತರ ಟ್ರಾವೆಲಿಂಗ್ ರಿಲೇಟೆಡ್ ವಿಡಿಯೋ ತರ್ತಾ ಇರ್ತೀನಿ. ಎಲ್ಲರಿಗೂ ಧನ್ಯವಾದ.